ಇನ್ನೂ ಸುಮ್ಮನೆ ಇರೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇವರು ರವೀಂದರ್ ಶೆಟ್ಟಿ ನನ್ನ ಮೇಲೆ ಕಂಪ್ಲೇನ್ ಹಾಕಿದ್ದಾರೆ ಅಂತ ಸುಳ್ಳು ಯಾರೊಬ್ಬರು ಹತ್ರ ಕಾಲ್ ಮಾಡಿಸಿದ್ರು. ನಾನು ಕಾಲ್ ಎತ್ತಿದೆ, ಹಲೋ ಅಂತ ಹೇಳಿದೆ. ಹಲೋ ವಿಜೇಂದ್ರ ಮಾತಾಡ್ತಿದ್ದೀರಾ ಅಂತ ಹೇಳಿದರು ಒಬ್ಬರು ಮೇಡಮ್. ಹೌದು ವಿಜೇಂದ್ರ, ಏನು ಹೇಳಿ. ನಿಮ್ಮೆಲ್ಲ ಕಂಪ್ಲೇಂಟ್ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ? ರವೀಂದ್ರ ಶೆಟ್ಟಿ ಹಾಕಿದ್ದಾರೆ. ಎಂತಕ್ಕೆ? ಅವ್ರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ. ಹೌದು ಮಾತಾಡ್ತೀನಿ, ಯಾಕೆ ಏನು ನಿಮಗೆ ಗೊತ್ತಾ? ನಂದು ಅವ್ರು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜೇಂದ್ರ ಅಂತ. ನಾನೊಬ್ಬ ಕ್ರಿಸ್ಸರ್ ವರ್ಕರ್. ನಾನು ಕೆಲವು ಕ್ರಿಸ್ಸರಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಇನ್ನೊಂದು ಕ್ರಿಸ್ಸರ್ ಹೊಸ್ಮಾರಲ್ಲಿದೆ. ಆ ಕ್ರಿಸ್ಸರ್ ಹೆಸರು ಶ್ರೀ ಶ್ರೀನಿವಾಸ್ ಪ್ರಸಾದ್ ಸ್ಟೋನ್ ಕ್ರಿಸ್ಸರ್. ಅದರದ್ದು ಓನರ್ ರವೀಂದ್ರ ಶೆಟ್ಟಿ ಬಜ್ಗೋಲಿ. ಇವರು ನನ್ನ ಜೊತೆ ಮೋಸ ಮಾಡಿದ್ದಾರೆ. ಮೋಸ ಯಾವ ರೀತಿ ಅಂದರೆ, ಪ್ರತಿ ಒಂದು ಗಾಡಿ ಮೇಲೆ 8 ಟನ್ 10 ಟನ್, ಒಂದು ಗಾಡಿ ಮೇಲೆ 10 ಟನ್ ಮೋಸ. ಈ ಪ್ರಕಾರ ತಿಂಗಳಕ್ಕೆ ಮಿನಿಮಮ್ 800 ಲೋಡ್ ಕ್ರಿಸ್ ಆಗ್ತಾಯಿತ್ತು. ಅದಕ್ಕೆ ಲೆಕ್ಕ ಹಾಕಿ, 800 ಲೋಡ್ 800 × 10 ಎಷ್ಟಾಯಿತು? ಅದೇ ನನ್ನ ಜೊತೆ ಮೋಸ ಮಾಡಿದ್ದಾರೆ ಈ ಥರ. ಮತ್ತು ನಾನು ಅಲ್ಲಿಂದ ಕೆಲಸ ಬಿಟ್ಟು ಬಂದುಬಿಟ್ಟಿದ್ದೆ, ಮೋಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದ್ದ ಮೇಲೆ. ಮತ್ತೆ ಫೋನ್ ಮಾಡಿ ಕರೆದ್ರು, ಬಾ ನೀನು ಪೇಮೆಂಟ್ ಕೊಡ್ತೀನಿ ಅಂತ ಕರೆಸಿದ್ರು. ಹೋದೆ. ಮತ್ತೆ ಕೂಡ ಕೆಲಸ ಮಾಡಿದೆ. 1 ತಿಂಗಳು 2 ತಿಂಗಳು ಕ್ಲಿಯರ್ ಮಾಡಿದರು. ಓಲ್ಡ್ ಪೇಮೆಂಟ್ ಕೇಳಿದಾಗ ಕೊಡ್ತಿರ್ಲಿಲ್ಲ, ಏನು ಸುದ್ದಿ ಇಲ್ಲ. ಮತ್ತು 2 ಟೈಮ್ಸ್ ಪೇಮೆಂಟ್ ಕ್ಲಿಯರ್ ಮಾಡಿದರು 2 ತಿಂಗಳು. ಮತ್ತು 3ನೇ ತಿಂಗಳು ಕೇಳಿದಾಗ ಮಾಡ್ತೀನಿ ಅಂದ್ಬಿಟ್ಟು ಮಾಡಲಿಲ್ಲ. ಮತ್ತು 1 ತಿಂಗಳದ್ದು ಪೆಂಡಿಂಗ್ ಆಯಿತಾ. ಸೆಕೆಂಡ್ ಮಂತ್ ಕೇಳಿ ಸಾಕಾಯಿತು. ಮತ್ತು 2 ತಿಂಗಳು ಕಂಪ್ಲೀಟ್ ಆಯಿತು. 3ನೇ ತಿಂಗಳು ಸ್ಟಾರ್ಟ್ ಆದಾಗ ನಾನು 1ನೇ ತಾರೀಕು ಕೆಲಸ ನಿಲ್ಲಿಸ್ಬಿಟ್ಟಿದ್ದೆ. ನಾನು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಲಸ ಮಾಡಿಸ್ತೀನಿ, ಇಲ್ಲಾಂದರೆ ಮಾಡಲ್ಲ. ನನ್ನ ಜೊತೆ 8 ಜನ ಇದ್ದರು ಕೆಲಸಕ್ಕೆ. ಅವ್ರು ಯಾರಿಗೂ ಕೊಟ್ಟಿಲ್ಲ. ನಾನೇ ಅದರಲ್ಲಿ ಮೇನ್ ಇದ್ದೆ, ನಾನೇ ಕರ್ಕೊಂಡು ಹೋಗಿದ್ದೆ ಎಲ್ಲರನ್ನ. ಮತ್ತು ಪೇಮೆಂಟ್ ಕೊಡಲಾರ್ದಕ್ಕೆ ನಾನು ಕೆಲಸ ಬಂದ್ ಮಾಡಿದ್ದೆ. ಆವಾಗ ಇವ್ರದ್ದೇನು ಸುದ್ದಿ ಇಲ್ಲ, ಏನು ಕಾಲ್ ಇಲ್ಲ, ಏನು ಮೆಸೇಜ್ ಇಲ್ಲ. ಕಾಲ್ ಮಾಡಿದಾಗ ತೆಗೀತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ಡೈವರ್ಟ್ ಮಾಡ್ತಾಯಿದ್ರು, ಫೋನ್ ತೆಗೀತಿರ್ಲಿಲ್ಲ. ಮತ್ತು 3-4 ದಿವಸ ನಾವು ಹಾಗೆ ಬಂದ್ ಮಾಡಿ ಇಟ್ಟಿದ್ವಿ ಕೆಲಸ. ಯಾರ ಜೊತೆನೂ ಮಾತಾಡ್ತಾಯಿಲ್ಲ, ಸುದ್ದಿ ಇಲ್ಲ. ಸೂಪರ್ವೈಸರ್, ರೈಟರ್ಸ್ ಏನೂ ಮಾತಾಡ್ತಿರ್ಲಿಲ್ಲ. ಆಫೀಸಲ್ಲಿ ಏನು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಮ್ಮ ಹತ್ರ ಊಟಕ್ಕೆ ದುಡ್ಡು ಕೂಡ ಇದ್ದಿಲ್ಲ. ಅದಕ್ಕೆ ನಾವು ಮನೆಯಿಂದ ದುಡ್ಡು ಹಾಕಿಸಿ ಎಲ್ಲರನ್ನ ಕರ್ಕೊಂಬಂದಿದ್ದೆ ಊರಿಗೆ. ಆವಾಗ ನಮ್ಮದು 2 ಲಕ್ಷ ಚಿಲ್ಲರೆ ಪೆಂಡಿಂಗ್ ಆಗಿತ್ತು ಅಮೌಂಟು. ಒಂದು ತಿಂಗಳದ್ದು 1,75,000. ಮತ್ತು ಅದೆಲ್ಲ ನೆನಪಿಲ್ಲ ಎಷ್ಟೆಷ್ಟು ಅಂತ. ಬಟ್ 2 ಲಕ್ಷದ ಮೇಲೆ ನಂದು ಅಮೌಂಟ್ ಅವ್ರ ಹತ್ರ ಇತ್ತು. ಅವರು ಕೊಡ್ತೀನಿ ಅಂತ ಕೊಟ್ಟಿಲ್ಲ. ಮತ್ತು ಆವಾಗ ಕೂಡ ನನ್ನ ಹತ್ರ ದುಡ್ಡಿದ್ದಿಲ್ಲ, ಊಟಕ್ಕೆ ದುಡ್ಡಿಲ್ಲ. ಅದಕ್ಕೆ ನಾವು ಊರಿಂದ ದುಡ್ಡು ತರಿಸಿ ಎಲ್ಲರನ್ನ ಕರ್ಕೊಂಬಂದೆ ಊರಿಗೆ. ಮತ್ತು ಊರಲ್ಲೇ ಇದ್ದೆ. ಆಫ್ಟರ್ 2 ಮಂತ್ಸ್ ಮತ್ತೆ ಫೋನ್ ಮಾಡಿದರು, ನೀನು ಪೇಮೆಂಟ್ ಕೊಡ್ತೀನಿ, ನೀನು ಓಲ್ಡ್ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಬಾ ಅಂತ ಕರೆದ್ರು. ನಾನು ಅಲ್ಲಿಗೆ
ಹೋದೆ, ಕೆಲಸ ಮಾಡಿದೆ. ನಾನು ಫಸ್ಟ್ ಆಫ್ ಆಲ್ ಕಂಡೀಷನ್ ಇಟ್ಟೆ, ನೋಡಿ ನಮಗೆ ಓಲ್ಡ್ ಪೇಮೆಂಟ್ ಆಗಬೇಕು ಮತ್ತು ವಾರ ವಾರ ಪೇಮೆಂಟ್ ಕೊಟ್ಟರೆ ಮಾತ್ರ ಬರ್ತೀನಿ ಕೆಲಸಕ್ಕೆ, ಇಲ್ಲಾಂದರೆ ಬರಲ್ಲ ಅಂತ ಹೇಳಿ ಒಪ್ಕೊಂಡ್ರು. ಆಯಿತು, ನಿನ್ನ ಪೇಮೆಂಟ್ ಓಲ್ಡ್ ಪೇಮೆಂಟ್ ಎಲ್ಲ ಕೊಡ್ತೀನಿ ಮತ್ತು ವಾರ ವಾರ ಕ್ಲಿಯರ್ ಕೊಡ್ತೀನಿ ಅಂತ ಹೇಳಿದರು. ಆಯಿತು, ಓಕೆ. ಫ್ಲೈಟ್ ಟಿಕೆಟ್ ಮಾಡಿದರು, ಅರ್ಜೆಂಟ್ ಹೋದ್ವಿ. ಅಲ್ಲಿಗೆ ಹೋಗಿ ಕೆಲಸ ಮಾಡಿದ್ದೀವಿ. ಮತ್ತು ಸ್ವಲ್ಪ ಅಲ್ಲ, ತುಂಬ ಹೊತ್ತು ಕೆಲಸ ಮಾಡಿದ್ದೀನಿ. 1 ಇಯರ್ ಹತ್ರ 1 ವರ್ಷದ ಮೇಲೆ ಕೆಲಸ ಮಾಡಿದ್ದೀನಿ ಅಲ್ಲಿ. ವಾರ ವಾರ ಕೊಡ್ತಾಯಿದ್ರು, ಬಟ್ ಒಂಥರ ಬಿಹೇವಿಯರ್ ಹೆಂಗೆ, ವಾರ ಪೇಮೆಂಟ್ ನಾವು ಕೆಲಸ ಮಾಡ್ತಾಯಿದ್ದೀವಿ, ಅದಕ್ಕೆ ಪೇಮೆಂಟ್ ಕೇಳ್ತಾಯಿದ್ದೀವಿ. ಸುಮ್ಮನೆ ಪುಕ್ಸಟಿ ನೀವು ಪೇಮೆಂಟ್ ಕೊಡಿ ಅಂತ ಹೇಳ್ತಾ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಹೋಗಿ ಸಂಜೆ 7 ಗಂಟೆ ತನಕ ಮಾಡ್ತಾಯಿದ್ದೀವಿ. ಏನು ಅರ್ಜೆಂಟ್ ಇದ್ದರೆ ರಾತ್ರಿ 10, 12 ಗಂಟೆ, 2 ಗಂಟೆ ರಾತ್ರಿ ರಾತ್ರಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಪೇಮೆಂಟ್ ಕೇಳ್ತಾ ಇತ್ತು. ಸುಮ್ಮನೆ ಯಾರು ಪೇಮೆಂಟ್ ಕೇಳಲ್ಲ, ಸುಮ್ಮನೆ ಯಾರು ಕೊಡಲ್ಲ, ಅದು ಎಲ್ಲರಿಗೂ ಗೊತ್ತು. ಅದಕ್ಕೆ ಇವರು ರವೀಂದ್ರ ಶೆಟ್ಟಿ ಎಂತ ಮಾಡ್ತಾರೆ ಗೊತ್ತಾ, ಅಲ್ಲಿ ಕೆಲಸಕ್ಕೆ ಕರೆಸುವಾಗ 1 ವಾರ 2 ವಾರ ಚೆನ್ನಾಗಿ ಮಾತಾಡ್ತಾರೆ, ಬಿಹೇವಿಯರ್ ಸರಿ ಇರ್ತದೆ, ಚೆನ್ನಾಗಿರ್ತದೆ. ಮತ್ತೇನು ಮಾಡ್ತಾರೆ ಅಂದರೆ ಬಿಹೇವಿಯರ್ ಚೇಂಜ್ ಆಗುತ್ತೆ, ಬದಲಾವಣೆ. ರೂಡ್ಲಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಇಲ್ಲ, ಲೇ ಗೀ ಬೇವರ್ಸಿ ಲೋಫರ್ ಗೀಫರ್ ಎಲ್ಲ ಮಾತಾಡ್ತಾರೆ. ಇದೆಲ್ಲ ಓನರ್ಗಳು ಮಾತಾಡೋ ಮಾತಾ. ಈ ಥರ ಎಲ್ಲ ಬೈದು ಕೆಲಸ ಮಾಡಿಸಿದರೆ ಯಾರು ಮಾಡ್ತಾರೆ? ನಾವು ಇಷ್ಟು ದೂರದಿಂದ ನಮ್ಮ ಊರು ಬಿಟ್ಟು ಬರ್ತೀವಿ ಅಲ್ಲಿಗೆ ಕೆಲಸಕ್ಕೆ. 2,000-3,000 ಕಿಲೋಮೀಟರ್ ದೂರ. ನೀವೊಮ್ಮೆ 1 ವರ್ಷ ಅಲ್ಲ, 1 ವಾರಕ್ಕೆ ನಿಮ್ಮ ಮನೆ 1 ವಾರ ಮಾತ್ರ ಬಿಟ್ಟು ನೋಡಿ ಹೆಂಗಿರುತ್ತೆ ಮನೆ ಬಿಟ್ಟು ಇರೋಕ್ಕೆ ಅಂತ. ಏನು ಫೀಲ್ ಆಗುತ್ತೆ, ಹೇಗಿರ್ತೀವಿ ಅದು ಗೊತ್ತಾಗ್ತದೆ. ನಾನಂತೂ ಅಲ್ಲ, ಕೆಲವು ಜನ ಜೊತೆ ಮೋಸ ಮಾಡಿದ್ದಾರೆ. ನಾನು ಬೇಕಾದ್ರೆ ಎಲ್ಲರಿಗೂ ಪ್ರೂಫ್ ಮಾಡ್ತೀನಿ ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ ಅಂತ. ದೊಡ್ಡ ಜನಗೆ ಮೋಸ ಮಾಡಿದ್ದಾರೆ. ಬೇರೆ ದೂರದ ಬಿಟ್ಬಿಡಿ, ಇವರು ಮಂಗಳೂರು, ಇವರು ಕಾರ್ಕಳ, ಇವ್ರ ಏರಿಯಾದು, ಇವ್ರ ಮನೆ ಪಕ್ಕದವ್ರದ್ದು ಮೋಸ ಮಾಡಿದ್ದಾರೆ. ಅಂದರೆ ನಾವು ನಾವು ಎಷ್ಟು ದೂರದಿಂದ ಬಂದಿದ್ದೀವಿ, ನಾವು ಎಷ್ಟು ದೂರ 2-3 ಸಾವಿರ ಕಿಲೋಮೀಟ್ರಿಂದ ಬಂದು ಇಲ್ಲಿ ಇವ್ರದ್ದು ಏನು ಮಾಡೋಕ್ಕಾಗತ್ತೆ? ಇವ್ರ ತಲೆಯಲ್ಲಿ ಏನು, ನಾನು ಕೊಟ್ಟಿಲ್ಲ ಅಂದರೆ, ನಾನು ಮೋಸ ಮಾಡಿಬಿಟ್ರೆ, ನಾನೇನು ಮಾಡಲಿಲ್ಲ ಅಂದರೆ ಇವ್ರು ಏನು ಕಿತ್ಕೊಳ್ಳೋಕ್ಕಾಗತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇದು ಅಹಂಕಾರ. ಈ ಜಾಸ್ತಿ ದಿನ ಏನು ನಡೆಯೋಂಗಿಲ್ಲ. ಎಂತ ಗೊತ್ತಾ, ಸುಮಾರು ಜನ, ಇವ್ರು ಮಾತ್ರ ಅಲ್ಲ, ಎಲ್ಲ ಶೆಟ್ಟೀಸ್ ಒಂದೇ ಥರ, ಎಲ್ಲ ಶೆಟ್ಟೀಸ್ ಮೋಸ ಮಾಡ್ತಾರಂತ ಅಲ್ಲ, ಕೆಲವು ಶೆಟ್ಟೀಸ್ ಇದ್ದಾರೆ. ನನಗೆ ಮ್ಯಾಂಗ್ಳೂರಲ್ಲಿ ದಕ್ಷಿಣ ಕನ್ನಡ ಡಿಸ್ಟಿಕ್ ಮತ್ತು ಉಡುಪಿ ಡಿಸ್ಟಿಕಲ್ಲಿ ಮೋಸ ಮಾಡಿರೋದು ಮಾತ್ರ ಶೆಟ್ಟಿ. ನಿಜವಾಗಿ ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಮೋಸ ಮಾಡಿರೋನು ರವೀಂದ್ರ ಶೆಟ್ಟಿ. ಸೆಕೆಂಡ್ ಹೆಸರು ಹೇಳ್ತೀನಿ, ಅದಕ್ಕೆ ನೀವು ಸೆಕೆಂಡ್ ಶೆಟ್ಟಿ ಆ್ಯಂಡ್ ಥರ್ಡ್ ಶೆಟ್ಟಿ. 2ನೇ ಶೆಟ್ಟಿ ಮೋಸ ಯಾರು ಮಾಡಿದ್ದಾರೆ, 3ನೇ ಶೆಟ್ಟಿ ಮೋಸ ಯಾರು ಮಾಡಿದ್ದಾರೆ ಅದು ಕೂಡ ಹೇಳ್ತೀನಿ. ಅದು ಸ್ವಲ್ಪ ಬರ್ತಾ ಹೇಳ್ತೀನಿ, ಈಗ ಒಂದೇ ಸರಿ ಹೇಳೋಕ್ಕಾಗಲ್ಲ. ಫಸ್ಟ್ ಇವ್ರ ಜೊತೆ ಕ್ಲಿಯರ್ ಕಟ್ ಆಗಬೇಕು, ಇವ್ರು ನನ್ನ ಅಮೌಂಟ್ ಕೊಡಬೇಕು. ಇವ್ರ ಜೊತೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ರವೀಂದ್ರ ಶೆಟ್ಟಿ, ನನ್ನ ಪೇಮೆಂಟು, ನನ್ನ ಅಮೌಂಟ್ ಏನಿದೆಯೋ ಅದೆಲ್ಲ ಕೊಟ್ಬಿಡಿ. ನನ್ನ ಅಕೌಂಟ್ ನಂಬರ್ ನಿಮ್ಮ ಹತ್ರ ಇದೆ, HDFC ಅಕೌಂಟ್ ನಿಮ್ಮ ಹತ್ರ ಇದೆ. ಪ್ಲೀಸ್, ಯಾಕೆ ಈ ಥರ ಆಡ್ತಾಯಿದ್ದೀರಾ, ಯಾಕೆ ಮೋಸ ಮಾಡ್ತಾಯಿದ್ದೀರಾ ಅದು ಗೊತ್ತಿಲ್ಲ. ಬಟ್ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಹಗಲು ರಾತ್ರಿ ದುಡ್ದಿದ್ದೀವಿ. ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಪೇಮೆಂಟ್ ಕ್ಲಿಯರ್ ಮಾಡಿಬಿಡಿ, ಪೇಮೆಂಟ್ ಆಗಿಬಿಡಿ.
ಯಾಕಂದರೆ ನಾವು ಕೆಲಸ ಮಾಡಿದ್ದು ಕಷ್ಟಪಟ್ಟು ದುಡ್ದಿದ್ದು ಅಮೌಂಟ್ ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಸುಮ್ಮನೆ ಏನು ಕೇಳ್ತಾ ಇಲ್ಲ. ನೀವು ಮುಂದೆ ಹೀಗೆ ಮೋಸ ಮಾಡ್ತಾ ಹೋಗಿಬಿಡಿ, ಮೋಸ ಮಾಡಿಬಿಡಿ ಅಂತ ನಾನು ಹೇಳಲ್ಲ. ಅದು ನಿಮ್ಮ ಕ್ಯಾರೆಕ್ಟರಲ್ಲಿ ಇದೆ, ನಿಮ್ಮದು ಕ್ಯಾರೆಕ್ಟರ್ ಇದೆ. ಮತ್ತು ಇವ್ರು ರವೀಂದ್ರ ಶೆಟ್ಟಿ ಒಬ್ಬ ಚೀಪ್ ಥಿಂಕಿಂಗ್ ಇರ್ತದಲ್ಲ, ಅದು ಹೇಳಿದರೆ ಇದು ಸೋಷಲ್ ಮೀಡ್ಯಾದಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಬಗ್ಗೆ ಏನು ಬರ್ತಿದೆಯೋ ನನ್ನ ಬಾಯಿಯಿಂದ, ಬಟ್ ಅದು ಹೇಳಲ್ಲ. ಜಸ್ಟ್ ಕಂಟ್ರೋಲ್ ಮೈ ಸೆಲ್ಫ್. ಇವರು ಊರವರೇ ಇಷ್ಟಪಡಲ್ಲ, ಇವ್ರ ಡಿಸ್ಟಿಕ್ ಅವರೇ ಇಷ್ಟಪಡಲ್ಲ. ಇವ್ರಿಗೆ ಎಂಥ ಕ್ಯಾರೆಕ್ಟರ್, ಚೀಪ್ ಕ್ಯಾರೆಕ್ಟರ್, ಕ್ರಿಮಿನಲ್ ಮೈಂಡೆಡ್ ರವೀಂದರ್ ಶೆಟ್ಟಿ. ಎಂತ ಮಾಡ್ತಾರೆ ಗೊತ್ತಾ, ಇವರು ಗೇಟ್ ಒಳಗೆ ಏನು ನಡೀತಿದ್ದು ಯಾರಿಗೂ ಗೊತ್ತಿಲ್ಲ. ಗೇಟ್ ಹೊರಗೆ ಶಾಲೆಗೆ ಡೊನೇಷನ್ ಕೊಡೋದು, ಟೆಂಪಲ್ಗೆ ಡೊನೇಷನ್ ಕೊಡೋದು, ಅವ್ರಿಗೆಲ್ಲ ಆ ಥರ ಎಲ್ಲ ಮಾಡಿದರೆ ದೇವರು ಒಳ್ಳೇದು ಮಾಡಲ್ಲ. ಗೇಟ್ ಒಳಗೆ ಕೆಲಸ ಮಾಡ್ತಿರೋದು ನಿಮ್ಮ ಕಂಪ್ನಿಯಲ್ಲಿ ಲೇಬರ್ಸ್, ವರ್ಕರ್, ಆಫೀಸ್ ಸ್ಟಾಫ್, ಅವರೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕಂಪ್ನಿ ಮೆಂಬರ್ಸ್ ಆಗಿರ್ತಾರೆ. ಬಟ್ ಅವರು ನಿಮ್ಮ ಫ್ಯಾಮ್ಲಿ ಥರನೇ. ಅವ್ರಿಗೆ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ದೇವರು ಒಳ್ಳೇದು ಮಾಡ್ತಾರೆ. ನಾನು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಬೈತೀನಿ, ಬಡಿತೀನಿ, ಅದೆಲ್ಲ ಮಾಡಿದರೆ ದೇವರು ಒಳ್ಳೇದು ಮಾಡಲ್ಲ. ಮನೆ ಒಳಗೆ ಎಲ್ಲ ನಡೀತಿರೋ ರಾಮಾಯಣ, ಮನೆ ಹೊರಗೆ ರಾಮ ಆಗೋಕ್ಕೆ ಪ್ರಯತ್ನ ಪಡಿಬಿಡಿ. ಇವರು ಇದೇ ಮಾಡ್ತಾರೆ. ಮನೆ ಒಳಗೆ ರಾವಣ, ಮನೆಯವರೆಗೆ ರಾಮ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಈ ಥರ ಎಲ್ಲ ಆಗಲ್ಲ. ದೇವ್ರು ನೋಡ್ತಾರೆ. ಅವರು ಮಾಡಿದ್ದಾರೆ ಮಾತ್ರ ಅಲ್ಲ, ಅದು ಕಂಟಿನ್ಯೂ ಕಂಪಲ್ಸರಿ 24/7 ನಾವು ಎಲ್ಲಿವರೆಗೂ ಬದುಕಿರ್ತೀವಿ, ನಾವು ಏನೇನು ಮಾಡ್ತೀವಿ, ನಾವು ಏನೆಲ್ಲ ಮಾಡಿದ್ದೀವಿ ಅದೆಲ್ಲ ದೇವ್ರು ನೋಡ್ತಾ ಇರ್ತಾರೆ. ಅದು ಮೇಲೆಯಿಂದ 4K ಕ್ಯಾಮ್ರಾ ಹಾಕಿದ್ದಾರೆ ಎಲ್ಲರ ಮೇಲೆ, ಈ ಸೃಷ್ಟಿ ಮೇಲೆ ಕ್ಯಾಮ್ರಾ ಹಾಕಿದ್ದಾರೆ, ಎಲ್ಲರ ನೋಡ್ತಾ ಇರ್ತಾರೆ. ನಾವು ಏನು ಮಾಡ್ತಿದ್ದೀವಿ ಅದು ನಿಮಗೆ ಕೂಡ ನೋಡ್ತಾ ಇದ್ದಾರೆ ದೇವರು. ಮನೆ ಹೊರಗೆ ಎಲ್ಲ ಒಳ್ಳೆ ಕೆಲಸ ಮಾಡಿದರೆ ದೇವರು ಒಳ್ಳೇದು ಮಾಡಲ್ಲ. ಮನೆ ಒಳಗೆ ಮಾತ್ರ ನೀವು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ದೇವರು. ಮನೆ ಹೊರಗೆ ಎಲ್ಲ ಕ್ಯಾರೆಕ್ಟರ್ಲೆಸ್ಸು ಕಿತ್ತಪಡಿ ಆಡಿದರೆ ಇಂಥ ಜನ ನನಗೆ ಏನು ಬೇಡ. ನಾನು ಇದು ಕೂಡ ಈ ವಿಡಿಯೋಲ್ಲಿ ಕೂಡ ಹೇಳ್ತಾ ಇದ್ದೀನಿ, ನಾನು ಎಲ್ಲ ವೀಡಿಯೋಸು ಡಿಲೀಟ್ ಮಾಡ್ತೇನೆ. ಬಟ್ ನನ್ನ ಪೇಮೆಂಟ್ ಆಗಬೇಕು. ನಾನು ಪೇಮೆಂಟ್ ಆಗೋವರೆಗೂ ನಾನು ಇದೇ ಥರ ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಏನೇ ಮಾಡ್ತೀರಾ ಅದು ನನಗೆ ಹೆದರಿಕೆ ಇಲ್ಲ. ನಾನು ಹೇಳ್ತಿದ್ದೀನಿ, ದಯವಿಟ್ಟು ನನ್ನ ಪೇಮೆಂಟ್ ಆಗಿಬಿಡಿ. ನಂದು ಏನು ಅಮೌಂಟ್ ಇದೆಯೋ 1,75,000 ನಾನು ಅಪ್ರೋಕ್ಸ್ ಅಂದಾಜಲ್ಲಿ ಹೇಳಿದ್ದೀನಿ. ಜಾಸ್ತಿ ಇದೆ, ನನಗೆ ಗೊತ್ತು ಜಾಸ್ತಿ ಇದೆ. ಬಟ್ ನಾನು ಒಂದು ಅಂದಾಜಲ್ಲಿ 1,75,000 ಇರ್ಬೋದು ಅಂತ ಹಾಕಿದ್ದೀನಿ. ಬಟ್ ನಂದು ಜಾಸ್ತಿ ಇದೆ, ಜಾಸ್ತಿ ಬೇಡ. ನಾನು 1,75,000 ಹೇಳಿದ್ದೀನಲ್ಲ, ಅಷ್ಟೇ ಕೊಟ್ಬಿಡಿ ಸಾಕು. ಯಾಕಂದರೆ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, 2-3 ತಿಂಗಳು ಕೆಲಸ ಮಾಡಿದ್ದೀನಿ. ಮತ್ತು ನೋಡಿ, ಈ ವಿಡಿಯೋಸ್ನ ಪೂರ್ತಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವ್ರ ಕ್ಯಾರೆಕ್ಟರ್ ಏನಿದೆಯೋ ಏನು ಅಂತ ಎಲ್ಲ ಗೊತ್ತಾಗ್ತದೆ. ಇವತ್ತು ಇಷ್ಟೇ, ನೆಕ್ಸ್ಟ್ ಇನ್ನೂ ಮಾಡ್ತೇನೆ ವಿಡಿಯೋಸ್. ಇವತ್ತವರೆಗೂ ನಾನು ಸುಮ್ಮನೆ ಇದ್ದೆ, ಇನ್ನೂ ಸುಮ್ಮನೆ ಇರೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇವರು ರವೀಂದರ್ ಶೆಟ್ಟಿ ನನ್ನ ಮೇಲೆ ಕಂಪ್ಲೇನ್ ಹಾಕಿದ್ದಾರೆ ಅಂತ ಸುಳ್ಳು ಯಾರೊಬ್ಬರು ಹತ್ರ ಕಾಲ್ ಮಾಡಿಸಿದ್ರು.
ನಾನು ಕಾಲ್ ಎತ್ತಿದ್ದೆ, ಹಲೋ ಅಂತ ಹೇಳಿದೆ. ಹಲೋ ವಿಜೇಂದ್ರ ಮಾತಾಡ್ತಿದ್ದೀರಾ ಅಂತ ಹೇಳಿದರು ಒಬ್ಬರು ಮೇಡಮ್. ಹೌದು ವಿಜೇಂದ್ರ, ಏನು ಹೇಳಿ. ನಿಮ್ಮೆಲ್ಲ ಕಂಪ್ಲೇಂಟ್ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ? ರವೀಂದ್ರ ಶೆಟ್ಟಿ ಹಾಕಿದ್ದಾರೆ. ಎಂತಕ್ಕೆ? ಅವ್ರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ. ಹೌದು ಮಾತಾಡ್ತೀನಿ. ಯಾಕೆ, ಏನು ನಿಮಗೆ ಗೊತ್ತಾ ನಂದು ಅವ್ರದ್ದು ಏನು ಅಂತ? ನಾನು ಹೇಳಿದೆ, ನಾನು ವಿಡಿಯೋ ಮಾಡೋದು ಅಂತ ಬಿಡಲ್ಲ. ನನ್ನ ಪೇಮೆಂಟ್ ಕ್ಲಿಯರ್ ಆಗೋವರೆಗೂ ನಾನು ಸುಮ್ಮನೆ ಇರಲ್ಲ. ನೀವು ಯಾರ ಜೊತೆ ಮಾಡ್ತೀರಾ, ಯಾರ ಜೊತೆ ಮಾತಾಡಿಸ್ತೀರಾ, ನನಗೆ ಏನು ಹೆದರಿಕೆ ಇಲ್ಲ. ಯಾಕಂದರೆ ನನ್ನ ಮಾತು ಕೇಳೋರು ಬೇರೆ ಯಾರೂ ಇಲ್ಲ. ಈ ಪಬ್ಲಿಕ್ ಸಪೋರ್ಟ್ ಮಾಡಿದರೆ ಮಾತ್ರ ನನಗೆ ಸಮಾಧಾನ. ಪಬ್ಲಿಕ್ ಸಪೋರ್ಟ್ ಮಾಡಿದರೆ ಮಾತ್ರ ನನಗೆ ಪೇಮೆಂಟ್ ಸಿಗೋದು. ಈ ಪಬ್ಲಿಕ್ ಸಪೋರ್ಟ್ ಮಾಡಿದರೆ ಮಾತ್ರ ಇವ್ರು ಬದಲಾಗೋದು. ಪಬ್ಲಿಕ್ ಸಪೋರ್ಟ್ ಮಾಡಿದರೆ ಮಾತ್ರ ಯಾರ ಜೊತೆ ಮೋಸ ಆಗಲ್ಲ. ನಿಮ್ಮೂರಲ್ಲಿ ನಿಮ್ಮ ಮನೆ ಪಕ್ಕ ಆಗ್ತಿರೋದು ದ್ರೋಹ, ಆಗ್ತಿರೋದು ಮೋಸ, ಅವರನ್ನು ನಿಲ್ಲಿಸ್ಬೇಕಾಗಿರೋದು ನೀವು. ನಿಮ್ಮ ಮನೆ ಪಕ್ಕ ನೀವು ಹೋಗ್ತಿರೋದು ರೋಡು, ಅದ್ರ ಬಾಜು ಇರೋ ಕಂಪ್ನಿ ಶ್ರೀನಿವಾಸ್ ಪ್ರಸಾದ್ ಸ್ಟೋನ್ ಕ್ರಸರಲ್ಲಿ ಎಷ್ಟು ದೊಡ್ಡ ಮೋಸ ಆಗ್ತಿದೆ ಅಂತ ಅದನ್ನು ನಿಲ್ಸೋಕ್ಕೆ ನಿಮಗೆ ಆಗಲ್ಲ. ಅಂದರೆ ನೀವು ಊರವರಲ್ಲ, ನಿಮ್ಮ ಊರಿಗೆ ಇರಬಾರ್ದಿತ್ತು ಆ ಥರ. ಈ ಊರಿಗೆ ನಿಮ್ಮ ಮನೆ ಪಕ್ಕ ಆಗ್ತಿರೋದು ಮೋಸ, ನೀವು ಅವರಿಗೆ ವರ್ಕರ್ ಸಪೋರ್ಟ್ಗೆ ನಿಲ್ದಿಲ್ಲ ಅಂದರೆ ಎಂತಕ್ಕೆ ಅನ್ನ? ನಾನು ಇಡೀ ಒಸ್ಮಾರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಒಸ್ಮಾರ್, ಮಾಂಟ್ರಾಡಿ, ನಾರಾವಿ ಎಲ್ಲರೂ ಆ ಕ್ರಸರ್ ಪಕ್ಕ ಇರೋರು ದಯವಿಟ್ಟು ಅಲ್ಲಿ ಆಗ್ತಿರೋದು ಮೋಸ, ಅವ್ರ ಬಗ್ಗೆ ಅವ್ರು ಎಲ್ಲರಿಗೆ ಎಷ್ಟು ಜನಗೆ ಮೋಸ ಮಾಡಿದ್ದಾರೆ, ಪ್ಲೀಸ್ ಹೆಲ್ಪ್ ಮಾಡಿ. ಈ ಥರ ಯಾರ ಜೊತೆ ಕೂಡ ಮೋಸ ಆಗಬಾರ್ದು. ಪಾಪ ಎಷ್ಟು ದೂರದಿಂದ ಬಂದಿರ್ತಾರೆ ದುಡಿಲಿಕ್ಕೆ. ನಾನಂತೂ ಫಸ್ಟ್ ಅಲ್ಲ, ಸುಮಾರು ಜನಗೆ ಮೋಸ ಮಾಡಿದ್ದಾರೆ. ನನಗೆ 3ನೇ ಸಲ ಮೋಸ ಮಾಡಿದ್ದಕ್ಕೆ ನಾನು ಈ ದಾರಿ ಮೇಲೆ ನಡೀತಿರೋದು. ನಾನು ಸೋಷಿಯಲ್ ಮೀಡಿಯಾ ಮೇಲೆ ವಿಡಿಯೋ ಮಾಡ್ತಿರೋದು ಯಾಕೆ ಅಂದರೆ ನನ್ನ ಜೊತೆ ಇದು 3ನೇ ಸಲ ಮೋಸ ಆಗಿತ್ತು. ದಯವಿಟ್ಟು ಈ ವಿಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಕಮೆಂಟ್, ನಿಮ್ಮದು ಒಪಿನಿಯನ್ಸ್ ಎಲ್ಲ ಏನಿದೆ ಕಮೆಂಟ್ ಬಾಕ್ಸ್ ಖಾಲಿ ಇದೆ, ತುಂಬಿಡಿ ಕಮೆಂಟ್ ಬಾಕ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಜೈ ಹಿಂದ್.